Hey everyone, welcome back to my channel. Karnataka School Examination and Assessment Board has released Model Question Paper of SSLC Examination 2022 and 23. In this video, we are going to discuss about Mathematics Model Paper in English Medium. So, ನಮಗೆ as usual timings ಏನಿರುತ್ತೆ 3 hours 50 minutes, maximum marks 80 marks ಇರುತ್ತೆ. ಸೊ ಇಲ್ಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂದರೆ ನಮಗೆ ಮಲ್ಟಿಪಲ್ ಚಾಯ್ಸ್ಗೆ 8 ಕ್ವಶನ್ಸ್ ಇರುತ್ತೆ 8 ಮಾರ್ಕ್ಸ್, 1 ಮಾರ್ಕ್ಸ್ ಇಂದು 8 ಕ್ವಶನ್ಸ್ ಇರುತ್ತೆ 8 ಮಾರ್ಕ್ಸ್, 2 ಮಾರ್ಕ್ಸ್ ಇಂದು ನಮಗೆ 8 ಕ್ವಶನ್ಸ್ ಇರುತ್ತೆ ಟೋಟಲ್ 16 ಮಾರ್ಕ್ಸ್, ದೆನ್ 3 ಮಾರ್ಕ್ಸ್ದು 9 ಕ್ವಶನ್ಸ್ ಇರುತ್ತೆ ಟೋಟಲ್ 27 ಮಾರ್ಕ್ಸ್, ದೆನ್ 4 ಮಾರ್ಕ್ಸ್ ಇಂದು 4 ಕ್ವಶನ್ಸ್ ಇರುತ್ತೆ 16 ಮಾರ್ಕ್ಸ್, ದೆನ್ 5 ಮಾರ್ಕ್ಸ್ ಇಂದು 1 ಕ್ವಶನ್ ಇರುತ್ತೆ ದಟ್ ಈಸ್ ಫಾರ್ 5 ಮಾರ್ಕ್ಸ್ ಟೋಟಲ್ 80 ಮಾರ್ಕ್ಸ್. ಈ ರೀತಿ ನಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ. ಸೊ ಇವಾಗ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ ನೋಡಿ. ಫಸ್ಟ್ ಕ್ವಶನ್ ಏನಿದೆ, ಇಫ್ ದ nth ಟರ್ಮ್ ಆಫ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ an is equals to 3n plus 1 then the fourth term of progression is. ಸೊ ಇಲ್ಲಿ nth ಟರ್ಮ್ ಏನಂತ ಬಂದರೆ an is equals to 3n plus 1 we have to find fourth term ಅಂದರೆ a4 ಅಂದರೆ n ಇರೋ ಜಾಗದಲ್ಲಿ ಇಲ್ಲಿ 4ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಏನಾಗುತ್ತೆ a4 is equals to 3 into n ಅಂತ ಹೇಳಿದ್ರೆ 4 plus 1. So 3 4s are 12 plus 1 is equals to 30. So option B is the answer. Next, second question. The rational number having a non-terminating and repeating decimal expansion in the following is 1 divided by 5 square, 7 divided by 2 square into 5, 5 divided by 2 into 7, 1 divided by 2 cube. ಸೊ ಇಲ್ಲಿ ನಮಗೆ ನಾನ್ ಟರ್ಮಿನೇಟಿಂಗ್ ಅಂತ ಹೇಳಿದ್ರೆ ಇಲ್ಲಿ ಫಸ್ಟ್ ಟರ್ಮಿನೇಟಿಂಗ್ ಅಂತ ಹೇಳಿದ್ವಿ ಅಂತ ಹೇಳಿದ್ರೆ ಡಿನಾಮಿನೇಟರ್ ಅಲ್ಲಿ ನಮಗೆ 2 ಆರ್ 5 ಈ 2 ನಂಬರ್ಸ್ ಬಿಟ್ಟು ಬೇರೆ ಯಾವ ನಂಬರ್ಸು ಬರೋದಿಲ್ಲ. ಹಾಗಿದ್ರೆ ಅದನ್ನು ನಾವು ಟರ್ಮಿನೇಟಿಂಗ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ 2 ಮತ್ತೆ 5 ಬಿಟ್ಟು ಬೇರೆ ನಂಬರ್ಸ್ ಬಂತು ಅಂದರೆ ದಟ್ ಈಸ್ ಕಾಲ್ಡ್ ಆಸ್ ನಾನ್ ಟರ್ಮಿನೇಟಿಂಗ್ ನಂಬರ್. ಸೊ ಇಲ್ಲಿ ನಮಗೆ ಫಸ್ಟ್ ಒಂದು ಆಪ್ಷನಿಗೆ 5 ಇದೆ, ಸೊ ಇದು ಟರ್ಮಿನೇಟಿಂಗ್ ಆಗುತ್ತೆ. ಇಲ್ಲಿ 2 ಸ್ಕ್ವೇರ್ ಇಂಟು 5 ಇದೆ, ಇದು ಕೂಡ ಏನಾಗುತ್ತೆ ಟರ್ಮಿನೇಟಿಂಗು. 2 ಕ್ಯೂಬ್ ಇಲ್ಲಿ 2 ಇದೆ, ಸೊ ಇದು ಕೂಡ ಟರ್ಮಿನೇಟಿಂಗ್. ಇಲ್ಲಿ ಆಪ್ಷನ್ ಸಿ ಅಲ್ಲಿ 2 ಇಂಟು 7 ಇದೆ, ಸೊ 7 ನಮಗೆ ಎಕ್ಸ್ಟ್ರಾ ಇದೆ, ಸೊ ಇಟ್ ಈಸ್ ನಾನ್ ಟರ್ಮಿನೇಟಿಂಗ್. ಸೊ ಆನ್ಸರ್ ಏನು ಆಪ್ಷನ್ ಸಿ ಇಸ್ ದ ಆನ್ಸರ್. ಥರ್ಡ್ ಕ್ವಶನ್ ಏನಿದೆ, ಇನ್ ಎ ಕ್ಲಾಸ್ ದ ನಂಬರ್ ಆಫ್ ಬಾಯ್ಸ್ ಎಕ್ಸ್ ಈಸ್ 5 ಮೋರ್ ದ್ಯಾನ್ ದ ನಂಬರ್ ಆಫ್ ಗರ್ಲ್ಸ್ ವೈ, ದ ಲೀನಿಯರ್ ಈಕ್ವೇಶನ್ ಫಾರ್ಮ್ ಆಫ್ ದಿಸ್ ಸ್ಟೇಟ್ಮೆಂಟ್ ಈಸ್. ಸೊ ಇಲ್ಲಿ ನಂಬರ್ ಆಫ್ ಬಾಯ್ಸ್ನ ಎಕ್ಸ್ ಅಂತ ತೊಗೊಂಡ್ವಿ ಅಂತ ಹೇಳಿದ್ರೆ ಆ್ಯಂಡ್ ನಂಬರ್ ಆಫ್ ಗರ್ಲ್ಸ್ನ ವೈ ಅಂತ ತೊಗೊಂಡ್ವಿ ಅಂದರೆ ಏನಿದೆ, ನಂಬರ್ ಆಫ್ ಬಾಯ್ಸ್ ಈಸ್ 5 ಮೋರ್ ದ್ಯಾನ್ ದ ನಂಬರ್ ಆಫ್ ಗರ್ಲ್ಸ್, ಅಂದರೆ ನಂಬರ್ ಆಫ್ ಗರ್ಲ್ಸ್ಗಿಂತ 5 ಜಾಸ್ತಿ ಇದೆ, ಅಂದರೆ ವೈ ಪ್ಲಸ್ 5. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಪ್ಲಸ್ 5. ಸೊ ಇಲ್ಲಿ ನಮಗೆ ಆಪ್ಷನ್ ಏನಿದೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು 5, ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಇಂಟು ವೈ, ಈ ಆಪ್ಷನ್ ಬರೋದಿಲ್ಲ. y minus x is equals to 5, x plus y is equals to 5. ಸೊ ಇವಾಗ x ಇದೆ, ಇಲ್ಲಿ ಪ್ಲಸ್ y ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ ಮೈನಸ್ y. ಸೊ x minus y is equals to 5 ಆಗುತ್ತೆ. A is the answer. Fourth question. The quadratic polynomial whose sum and product of zeros are 4 and 5 respectively is. So quadratic polynomial form ಮಾಡಬೇಕು ಅಂತ ಹೇಳಿದ್ರೆ we have a formula that is x square minus alpha plus beta ಅಂದರೆ sum of the zeros into x plus product of the zeros. ಸೊ ಇಲ್ಲಿ ಏನಾಗುತ್ತೆ ನಾವು ಈಕ್ವೇಶನ್ ಬರೆದ್ವಿ, ಪಾಲಿನಾಮಿಯಲ್ನ ಬರೆದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಏನಿದೆ ಸಮ್ ಏನಿದೆ 4 ಇದೆ, 4x ಪ್ಲಸ್ ಆಲ್ಫಾ ಬೀಟಾ ಪ್ರಾಡಕ್ಟ್ ಏನಿದೆ 5 ಇದೆ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 5. ಸೊ ಇಲ್ಲಿ ಆಪ್ಷನಲ್ಲಿ ಎಲ್ಲಿದೆ ನಮಗೆ ಆಪ್ಷನ್ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 5. ಆಪ್ಷನ್ ಡಿ ಇಸ್ ದ ಆನ್ಸರ್. Next, fifth one, the coordinates of the midpoint of the line segment joining the points 4, 3 and 2, 1 is option A 2, 3, option B 2, 2, option C 3, 2, option D 1, 2. ಇಲ್ಲಿ ಮಿಡ್ ಪಾಯಿಂಟ್ ಅಂತ ಕೇಳಿದ್ರು ಅಂತ ಹೇಳಿದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇತ್ತು ಅಂದರೆ ಅಲ್ಲಿ ಫಾರ್ಮುಲಾ ಹಾಕಿ ಸಾಲ್ವ್ ಮಾಡೋ ಅವಶ್ಯಕತೆ ಏನಿಲ್ಲ. ಸೊ ಇಲ್ಲಿ ಏನು ಮಾಡ್ತೀವಿ ಡೈರೆಕ್ಟ್ ಫಸ್ಟ್ ಟರ್ಮ್ಸ್ ಏನಿದೆ 4 ಪ್ಲಸ್ 2 ಮಾಡಬೇಕು, 4 ಪ್ಲಸ್ 2 ಡಿವೈಡೆಡ್ ಬೈ 2 ಮಾಡ್ತೀವಿ. ಸೊ ಇಲ್ಲಿ 4 ಪ್ಲಸ್ 2 ಅಂದರೆ 6 ಬೈ 2 ವಿಚ್ ಈಸ್ ಈಕ್ವಲ್ಸ್ ಟು 6 ಬೈ 2 ಅಂತ ಹೇಳಿದ್ರೆ 3. ಇಲ್ಲಿ 3 ನಮಗೆ ಫಸ್ಟ್ ಯಾವ್ದು ಬರುತ್ತೆ ಸಿ ಅಲ್ಲೇ ಬರುತ್ತೆ, ಆಪ್ಷನ್ ಸಿನೇ ಆನ್ಸರು. ಬೇಕಿದ್ರೆ ನಾವು ಇನ್ನೊಂದು ಚೆಕ್ ಮಾಡ್ಕೊಳ್ಳೋಣ, ವೈ ಮಾಡ್ಕೊಂಡ್ರೆ ಏನಾಗುತ್ತೆ 3 ಪ್ಲಸ್ 1 ಡಿವೈಡೆಡ್ ಬೈ 2 ಅಂದರೆ 3 ಪ್ಲಸ್ 1 ಅಂದರೆ 4 ಬೈ 2 ಇಸ್ ಈಕ್ವಲ್ಸ್ ಟು 2. ಆಪ್ಷನ್ ಸಿ ಇಸ್ ದ ಆನ್ಸರ್. ಯಾಕಂದರೆ ಇದನ್ನು ನಾವು ಏನಕ್ಕೆ ಆ್ಯಡ್ ಮಾಡಿದ್ವಿ ಅಂತ ಹೇಳಿದ್ರೆ ಮಿಡ್ ಪಾಯಿಂಟ್ ಫಾರ್ಮುಲಾ ಏನು ಬರುತ್ತೆ ನಮಗೆ x1 ಪ್ಲಸ್ x2 ಡಿವೈಡೆಡ್ ಬೈ 2,
y1 plus y2 divided by 2. ಅದಕ್ಕೆ ಡೈರೆಕ್ಟ್ x ಕೋಆರ್ಡಿನೇಟ್ಸ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2, y ಕೋಆರ್ಡಿನೇಟ್ಸ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ವಿ ಅಂತ ಹೇಳಿದ್ರೆ ಮಿಡ್ ಪಾಯಿಂಟ್ ಕೋಆರ್ಡಿನೇಟ್ಸ್ ನಮಗೆ ಸಿಗುತ್ತೆ. ಮಲ್ಟಿಪಲ್ ಚಾಯ್ಸ್ ಕೇಳಿದಾಗ ಈ ರೀತಿ ಶಾರ್ಟ್ಕಟ್ಟಲ್ಲಿ ನಾವು ಈಸಿಯಾಗಿ ಮಾಡ್ಕೋಬಹುದು. ನೆಕ್ಸ್ಟ್ 6th one. In the figure, triangle ABC is similar to triangle DEF. So they are given two triangles, triangle ABC and triangle DEF, both are similar. If AB is equals to 3 cm, AB is equals to 3 cm and DE is equals to 4.5 cm, DE is equals to 4.5 cm, then the measure of EF, this line find out ಮಾಡಬೇಕು. So we know that if the two triangles are similar, then the sides are in the same ratio. So ಇದನ್ನು ಹೇಗೆ ಬರ್ಕೊಂತೀವಿ? AB divided by AB ಗೆ corresponding side ಯಾವುದು? DE is equals to BC ಗೆ corresponding sides ಯಾವುದು? EF. So if you substitute the value, AB ಅಂತ ಹೇಳಿದ್ರೆ ಏನಾಗುತ್ತೆ? 3 divided by DE ಅಂತ ಹೇಳಿದ್ರೆ 4.5 is equals to BC value is 4 divided by EF. So we want EF. So EF ನ ನಾವು ಈ ಕಡೆ ಕಳಿಸ್ಕೊಂಡ್ರೆ ಏನಾಗುತ್ತೆ? EF is equals to, so here EF is equals to ಏನಾಗುತ್ತೆ? 4 ಹಾಗೆ ಇರುತ್ತೆ. ಇಲ್ಲಿ ನಮಗೆ ನ್ಯೂಮರೇಟರ್ ಇರೋ 3 ಏನಾಗುತ್ತೆ? ಡಿನಾಮಿನೇಟರ್ ಬರುತ್ತೆ 3. ಇದು 4.5 into 4.5. If we simplify it, we will get 4 5s are 20, 0 to carry, 4 4s are 16 plus 2 18, 180. ಇಲ್ಲಿ ಪಾಯಿಂಟ್ ಇದೆ, ಸೊ ಪಾಯಿಂಟ್ 18.0 divided by 3. ಸೊ ಡಿವಿಷನ್ ಮಾಡಿದ್ವಿ ಅಂತ ಹೇಳಿದ್ರೆ 3 6 are 18. ಸೊ ಆನ್ಸರ್ ಏನು? 6. ಸೊ ಇಲ್ಲಿ ಆಪ್ಷನಲ್ಲಿ 6 ಎಲ್ಲಿದೆ ನಮಗೆ? ಆಪ್ಷನ್ ಬಿ, 6 centimeter is the answer. 7th question ಏನಿದೆ? In the figure, BP and BQ are the tangents to the circle with center O. So BP and BQ are the tangents to the circle with center O. If angle OPQ is 20 degree, then the measure of angle PBQ. Angle PBQ. We have to find this angle. So ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, here it is formed a triangle. POQ ಒಂದು ಟ್ರಯಾಂಗಲ್ ಫಾರ್ಮೇಷನ್ ಆಗಿದೆ. We know that the angle between the tangent and the radius is 90 degree. So ಇಲ್ಲಿ ಏನಾಗುತ್ತೆ ನಮಗೆ? ಆಂಗಲ್ OPB and ಆಂಗಲ್ OQB both are 90 degree. ಸೊ ಇಲ್ಲಿ ಎರಡು ಆಂಗಲ್ಸ್ ಈಕ್ವಲ್ ಆಗಿತ್ತು ಅಂತ ಹೇಳಿದ್ರೆ ಇಲ್ಲಿ ಲೈನ್ ನಾವು ಏನು ಡ್ರಾ ಮಾಡಿದ್ದೀವಲ್ಲ ಇದು ಕೂಡ ಈಕ್ವಲ್ ಆಗಿ 2 ಆಂಗಲ್ಸ್ನ ಡಿವೈಡ್ ಮಾಡುತ್ತೆ. ಸೊ ಇಲ್ಲಿ ದಿಸ್ ಆಂಗಲ್ is also 20 degree. So we know that the sum of internal angle of triangle is 180 degree. ಸೊ ಇಲ್ಲಿ 20 plus 20 ಎಷ್ಟಾಗುತ್ತೆ ನಮಗೆ? 40 degree. ಸೊ ಆ್ಯಂಗಲ್ O ಎಷ್ಟಾಗುತ್ತೆ ನಮಗೆ? 180 minus 40 ಅಂತ ಹೇಳಿದ್ರೆ 0, 8 4 ಹೋದರೆ 4, 140 degree. ಆ್ಯಂಗಲ್ O ಎಷ್ಟಾಗುತ್ತೆ ನಮಗೆ? 140 degree. ಸೊ ಇವಾಗ ಆ್ಯಂಗಲ್ ಬಿಟ್ವೀನ್ ದ ಟೂ ಟ್ಯಾಂಜೆಂಟ್ಸ್ ನಾವು ಹೇಗೆ ಫೈಂಡ್ ಔಟ್ ಮಾಡ್ತೀವಿ? 180 degree minus 140 degree. ಸೊ ನಾವೇನು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಮಾಡ್ತೀವಲ್ವಾ, ಸೊ ಅದೇ ರೀತಿ 180 minus 140 ಮಾಡಿದ್ವಿ ಅಂತ ಹೇಳಿದ್ರೆ 40 degree. ಸೊ 40 degree is the answer. So optionally option A is the answer. Next 8th one. The total surface area of solid given in the figure is. So they have given the solid. So ಈ solid ಯಾವುದು ನಮಗೆ? It is a cone with base, radius r centimeter, height h centimeter, slant height l centimeter. So ಇಲ್ಲಿ ನಮಗೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಅಂದರೆ ಏನು ಬರುತ್ತೆ? ಆಪ್ಷನ್ ಸಿ, ಎ ಇಸ್ ಈಕ್ವಲ್ಸ್ ಟು ಪೈ ಆರ್ ಇಂಟು ಆರ್ ಪ್ಲಸ್ ಎಲ್ ಸೆಂಟಿಮೀಟರ್ ಸ್ಕ್ವೇರ್. ಸೊ ಇದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ನೆಕ್ಸ್ಟ್ ನಾವು 1 mark ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಇಲ್ಲಿ ನೋಡಿ, ಸೆಕೆಂಡ್ ಮೇನ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಇವೆಲ್ಲ ನಮಗೆ 1 marks ಕ್ವಶನ್ ಬರುತ್ತೆ, ದಟ್ ಈಸ್ ಫಾರ್ 8 marks. ಫಸ್ಟ್ 9th one ಏನಿದೆ? ಫೈಂಡ್ ದ HCF ಆಫ್ 7 and 11. ಸೊ ಇಲ್ಲಿ ನೋಡಿ, 7 and 11 ಬೋತ್ ಆರ್ ಪ್ರೈಮ್ ನಂಬರ್ಸ್, ಹೌದಾ? ಸೊ ಇದಕ್ಕೆ ನಮಗೆ ಯಾವುದೇ ರೀತಿಯ ಕಾಮನ್ ಫ್ಯಾಕ್ಟರ್ಸ್ ಬರೋದಿಲ್ಲ. ಸೊ ಈ ಯಾವುದೇ 2 numbers ಕಾಮನ್ ಫ್ಯಾಕ್ಟರ್ ಬರಲಿಲ್ಲ ಅಂತ ಹೇಳಿದ್ರೆ ಅದರ HCF ನಮಗೆ ಏನಾಗುತ್ತೆ? 1. ಸೊ HCF ಆಫ್ 7 and 11 is 1. ನೆಕ್ಸ್ಟ್, how many solution do the pair of linear equation has if the lines represented by them are coincident? ಸೊ ಕೋಇನ್ಸಿಡೆಂಟ್ ಲೈನ್ ಅಂತ ಹೇಳಿದ್ರೆ ನಮಗೆ ಲೈನ್ ಈ ರೀತಿ ಒಂದ್ರ ಮೇಲೆ ಒಂದು ಬರುತ್ತೆ. ಸೊ ಈ ರೀತಿ ಬಂತು ಅಂತ ಹೇಳಿದ್ರೆ ನಮಗೆ ನಂಬರ್ ಆಫ್ ಸೊಲ್ಯೂಷನ್ ಏನಾಗಿರುತ್ತೆ? ಇನ್ಫೈನೈಟ್. ಸೊ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್. ನೆಕ್ಸ್ಟ್, write the degree of the polynomial p of x is equals to x square plus 2x cube minus 5x to the power 4 plus 6. ಸೊ ಇಲ್ಲಿ ಡಿಗ್ರಿ ಆಫ್ ದಿ ಪಾಲಿನೋಮಿಯಲ್ ಅಂತ ಹೇಳಿದ್ರೆ ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯೇಬಲ್ ಇನ್ ದ ಗಿವನ್ ಪಾಲಿನೋಮಿಯಲ್.
ಸೊ ಇಲ್ಲಿ ಹೈಯೆಸ್ಟ್ ಪವರ್ ಯಾವುದಿದೆ ನಮಗೆ 4. ಸೊ ಡಿಗ್ರಿ ಈಸ್ 4. ನೆಕ್ಸ್ಟ್ 12th one, find the discriminant of the quadratic equation x square minus 2x minus 3 is equals to 0. We have to find the discriminant. So first ಇಲ್ಲಿ a ವ್ಯಾಲ್ಯೂ ಏನಾಗುತ್ತೆ ನಮಗೆ 1. a ಅಂತ ಹೇಳಿದ್ರೆ x square ನ ಕೋಎಫಿಷಿಯಂಟ್, and then b ಅಂತ ಹೇಳಿದ್ರೆ x ನ ಕೋಎಫಿಷಿಯಂಟ್ -2, then c ಅಂತ ಹೇಳಿದ್ರೆ ಕಾನ್ಸ್ಟೆಂಟ್ that is -3. discriminant ಫಾರ್ಮುಲಾ ಏನು, delta is equals to b square minus 4ac. So if we substitute the value we get is equals to delta is equals to b square ಅಂತ ಹೇಳಿದ್ರೆ -2 whole square minus 4 into a ಅಂತ ಹೇಳಿದ್ರೆ 1 into c ಅಂತ ಹೇಳಿದ್ರೆ -3. So -2 square ಅಂತ ಹೇಳಿದ್ರೆ 4, minus into minus plus, 4 ones are 4, 4 threes are 12. So 4 plus 12 is 16. So discriminant is 16. 13th question ಏನಿದೆ, write the formula to find the volume of the frustum of a cone if the radii of its circular bases are r1 and r2 and its height is h. So volume of frustum. So volume of frustum formula ಏನು ಬರುತ್ತೆ ನಮಗೆ, volume of frustum is equals to 1 divided by 3 pi h into r1 square plus r2 square plus r1 into r2. So this is the formula to find volume of frustum of the cone. Next 14th question is, if the probability of raining on a particular day is 0.75, then find the probability of not raining on the same day. So probability, happening probability ನಾವು ಹೇಗೆ ಫೈಂಡ್ ಔಟ್ ಮಾಡ್ತೀವಿ, ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, p of e. ಸೊ ಇಲ್ಲಿ ಹ್ಯಾಪನಿಂಗ್ ಇದೆ, ಸೊ p of e is equals to ಎಷ್ಟಿದೆ 0.75. ನಾಟ್ ರೈನಿಂಗ್ ಅಂತ ಹೇಳಿದ್ರೆ ವಿಚ್ ಇಸ್ ನಾಟ್ ಹ್ಯಾಪನಿಂಗ್, ಅದನ್ನು ನಾವು p of e ಬಾರ್ ಅಂತ ತಗೊಂತೀವಿ. ವಿ ಹ್ಯಾವ್ ಟು ಫೈಂಡ್ ದಟ್. ಸೊ ಇದನ್ನು ನಾವು ಈಕ್ವೇಶನ್ ಹೇಗೆ ಬರೀತೀವಿ, ದ ಪ್ರೊಬಾಬಿಲಿಟಿ ಆಫ್ ಹ್ಯಾಪನಿಂಗ್ ಪ್ರೊಬಾಬಿಲಿಟಿ ಆ್ಯಂಡ್ ನಾಟ್ ಹ್ಯಾಪನಿಂಗ್ ಪ್ರೊಬಾಬಿಲಿಟಿ ಈಸ್ ಈಕ್ವಲ್ಸ್ ಟು 1 ಅಂತ ಹೇಳ್ತೀವಿ. ಸೊ p of e ಪ್ಲಸ್ p of e ಬಾರ್ is equals to 1. we want p of e bar. so p of e bar ನ ಹಾಗೆ ಉಳಿಸ್ಕೊಳ್ಳೋಣ. ಇಲ್ಲಿ ಏನಾಗುತ್ತೆ 1, ಇದು ಈ ಕಡೆ ಬಂದ್ರೆ ಏನಾಗುತ್ತೆ 1 minus p of e. ಸೊ ಇವಾಗ p of e ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ we get 1 minus p of e ಅಂತ ಹೇಳಿದ್ರೆ 0.75. if you subtract 1 point, ಇಲ್ಲಿ ಪಾಯಿಂಟ್ ಆದಮೇಲೆ 2 zeros ಇದೆ, ಸಾರಿ 2 ಡಿಜಿಟ್ ಇದೆ, ಸೊ ಅದಕ್ಕೆ 1.20 ಹಾಕೊಳ್ಳೋಣ. ನೆಕ್ಸ್ಟ್ 0.75. ಇಲ್ಲಿ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಪಾಯಿಂಟ್ ಕರೆಕ್ಟ್ ನೀಟಾಗಿ ಹಾಕೊಳ್ಳಿ. ಅದಾದಮೇಲೆ ವ್ಯಾಲ್ಯೂಸ್ನ ಒಂದ್ರ ಕೆಳಗೆ ಒಂದು ಬರ್ಕೊಂತ ಹೋಗೋಣ. ಸೊ ಇವಾಗ 0 5 ಆಗಲ್ಲ, ವಿ ಗೆಟ್ ಅ ಕ್ಯಾರಿ, ಇಲ್ಲಿ 0 ಆಗುತ್ತೆ, ಇಲ್ಲಿ 10 ಆಗುತ್ತೆ. ಅಗೇನ್ ಕ್ಯಾರಿ ತೊಗೊಂಡ್ರೆ ಇಲ್ಲಿ 9, ಇಲ್ಲಿ 10. 10 5 ಹೋದರೆ 5, 9 7 ಹೋದರೆ 2, 0 ಅಂದರೆ 0, ಇಲ್ಲಿ ಪಾಯಿಂಟ್ ಇದೆ, ಪಾಯಿಂಟ್. ಸೊ 0.25. ಸೊ probability of not raining is 0.25. next, if the ratio of the areas of two similar triangles is 64:121, then find the ratio of their corresponding side. We know that the area of two similar triangles, the ratio of area of two similar triangle is equals to the square of the ratio of their corresponding side. Andre area of triangle ABC, if we take true triangle as ABC and DEF, area of triangle DEF, then the corresponding sides AB by DE ಅಂತ ಹೇಳಿ ತಗೊಂಡ್ರೆ ಅವುಗಳ ರೇಷಿಯೋದು ಸ್ಕ್ವೇರಿಗೆ ಈಕ್ವಲ್ ಆಗಿರುತ್ತೆ. ಸೊ ಇಲ್ಲಿ ರೇಷಿಯೋಸ್ ಏನಿದೆ ನಮಗೆ, ಏರಿಯಾದು 64 divided by 121 is equals to AB by DE whole square. ನಮಗೆ ಜಸ್ಟ್ ಸೈಡ್ಸ್ದು ರೇಷಿಯೋಸ್ ಬೇಕು, ಅದಕ್ಕೆ ಏನು ಮಾಡ್ತೀವಿ, ಸ್ಕ್ವೇರ್ನ ನಾವು ಈ ಕಡೆ ಕಳಿಸ್ತೀವಿ. ಅವಾಗ ಏನಾಗುತ್ತೆ, AB by DE is equals to square root of 64 divided by 121. ಸೊ ಇವಾಗ ಸ್ಕ್ವೇರ್ ರೂಟ್ನ ನಾವು ತೆಗೆದ್ವಿ ಅಂತ ಹೇಳಿದ್ರೆ ಏನಾಗಿದೆ, ಸ್ಕ್ವೇರ್ ರೂಟ್ ಆಫ್ 64 ಅಂತ ಹೇಳಿದ್ರೆ 8 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 121 ಈಸ್ 11. ಸೊ AB by DE. ಸೊ ಕರೆಸ್ಪಾಂಡಿಂಗ್ ಸೈಡ್ಸ್ದು ರೇಷಿಯೋಸ್ ಏನಾಗುತ್ತೆ ನಮಗೆ 8:11. ನೆಕ್ಸ್ಟ್, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನ್ ಆ್ಯಂಡ್ ದ ಪಾಯಿಂಟ್ 3, 4. ಸೊ ಇಲ್ಲೇನಿದೆಲ್ಲ x is equals to 3 and y is equals to 4. ಡಿಸ್ಟೆನ್ಸ್ ಫ್ರಮ್ ದಿ ಆರಿಜಿನ್ ಫಾರ್ಮುಲಾ ಏನಿದೆ, d is equals to square root of x square plus y square. ಸೊ ಇಲ್ಲಿ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ x ಅಂತ ಹೇಳಿದ್ರೆ 3 square plus y ಅಂತ ಹೇಳಿದ್ರೆ 4 square which is equals to square root of 3 square ಅಂತ ಹೇಳಿದ್ರೆ 9 plus 4 square ಅಂತ ಹೇಳಿದ್ರೆ 16. So if we add 9 plus 16 we get square root of 16 plus 9 is 25. So d is equals to square root of 25 ಅಂತ ಹೇಳಿದ್ರೆ 5 units.
ಥರ್ಡ್ ಮೇನ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. ಸೊ ಇಲ್ಲಿ ಇದು 2 ಮಾರ್ಕ್ಸ್ ಕ್ವಶನ್ಸು. ಸೊ 17th ಕ್ವಶನ್ ಇಂದ ನಮಗೆ 2 ಮಾರ್ಕ್ಸ್ ಕ್ವಶನ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಏನಿದೆ, ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ 2x + y = 7, x - y = 2. ಸೊ ಇಲ್ಲಿ ಕೊಟ್ಟಿರೋ ಇಕ್ವೇಶನ್ ಆಸ್ ಇಟ್ ಈಸ್ ನಾವು ಬರ್ಕೊಂಡ್ಮೇಲೆ ಕಾಲ್ ಇಟ್ ಆಸ್ ಇಕ್ವೇಶನ್ 1 ಆ್ಯಂಡ್ ಇಕ್ವೇಶನ್ 2. ಸೊ ಇಲ್ಲಿ ನಾವು ಯಾವುದಾದ್ರೂ 3 ಮೆಥಡಲ್ಲಿ ಯಾವುದಾದ್ರೂ ಮೆಥಡ್ ಯೂಸ್ ಮಾಡಿ ವಿ ಕ್ಯಾನ್ ಸಾಲ್ವ್. ನಾನಿಲ್ಲಿ ಇವಾಗ ಎಲಿಮಿನೇಷನ್ ಮೆಥಡಲ್ಲಿ ಸಾಲ್ವ್ ಮಾಡ್ತೀನಿ. ಸೊ ಇಲ್ಲಿ 3 ಮೆಥಡ್ಸ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಐ ಹ್ಯಾವ್ ಮೇಡ್ ಅ ಸಪ್ರೇಟ್ ವಿಡಿಯೋ. ಆ ಸಪ್ರೇಟ್ ವಿಡಿಯೋನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್. ಸೊ ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ, ಕೋಎಫಿಷಿಯಂಟ್ ಆಫ್ y ಮತ್ತು ಕೋಎಫಿಷಿಯಂಟ್ ಆಫ್ y ಇನ್ ಸೆಕೆಂಡ್ ಇಕ್ವೇಶನ್ ಬೋತ್ ಆರ್ ಸೇಮ್ ಆ್ಯಂಡ್ ದ ಸೈನ್ಸ್ ಆರ್ ಡಿಫ್ರೆಂಟ್. ಸೊ ಈ ರೀತಿ ಇದ್ದಾಗ ನಾವೇನು ಮಾಡ್ತೀವಿ, ಇಕ್ವೇಶನ್ 1 ಪ್ಲಸ್ ಇಕ್ವೇಶನ್ 2 ಎರಡು ಇಕ್ವೇಶನ್ನ ಆ್ಯಡ್ ಮಾಡ್ತೀವಿ. ಸೊ ಇದೇನಾಗುತ್ತೆ 2x + y = 7, x - y = 2. ಸೊ ಇಲ್ಲಿ ನಾವು ಆ್ಯಡ್ ಮಾಡಿದಾಗ ಸೈನ್ಸ್ ಏನು ಚೇಂಜ್ ಆಗೋದಿಲ್ಲ. ಸೊ +y - y ಗೆಟ್ ಕ್ಯಾನ್ಸಲ್, 2x + x ಅಂತ ಹೇಳಿದ್ರೆ 3x = 7 + 2 is 9, x = 9 divided by 3 which is equals to 9/3 ಅಂತ ಹೇಳಿದ್ರೆ 3 1s are 3 3s are x = 3. ಸೊ ಇಲ್ಲಿ ಎರಡು ಇಕ್ವೇಶನ್ ಅಬ್ಸರ್ವ್ ಮಾಡಿದ್ರೆ ಸೆಕೆಂಡ್ ಇಕ್ವೇಶನ್ ಸೀಮ್ಸ್ ಟು ಬಿ ಈಸಿ, ಅಂದರೆ x - y = 2 ಈಸಿ ಆಗುತ್ತೆ. ಸೊ ಅದನ್ನು ನಾನು ಕನ್ಸಿಡರ್ ಮಾಡ್ತೀನಿ. ಸೊ ಕನ್ಸಿಡರ್ ಇಕ್ವೇಶನ್ 2 which implies x - y = 2. ಸೊ x ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x ವ್ಯಾಲ್ಯೂ ಏನಿದೆ 3 - y = 2. ಸೊ ನಮಗೆ y ಬೇಕು, ಸೊ yನ ಹಾಗೆ ಇಟ್ಕೊಂತೀವಿ. y ಜೊತೆ ಮೈನಸ್ ಇದೆ, ಸೊ ಮೈನಸ್ನ ಇಟ್ಕೊಂತೀವಿ. 2 ಇದು +3 ಕಡೆ ಬಂದರೆ ಏನಾಗುತ್ತೆ -3, -y = 2 - 3 ಅಂತ ಹೇಳಿದ್ರೆ -1 - ಗೆಟ್ ಕ್ಯಾನ್ಸಲ್, y = 1. ಸೊ x = 3 and y = 1 is the answer. Next, 18th question. Find the 30th term of the arithmetic progression 7, 11, 15 and so on using formula. 30th term ಅಂತ ಹೇಳಿದ್ರೆ we have to find a 30. ಸೊ ಇಲ್ಲಿ n ವ್ಯಾಲ್ಯೂ ಏನಾಗುತ್ತೆ ನಮಗೆ 30. ಸೊ ಇಲ್ಲಿ ನಮಗೆ ಫಸ್ಟ್ ಟರ್ಮ್ ಏನಾಗುತ್ತೆ a = 7 and the common difference is 11 - 7. a2 - a1 second term minus first term. So 11 - 7 ಅಂತ ಹೇಳಿದ್ರೆ 4. So if we write the formula, an = a plus n - 1 into d, we need a30 = a value is 7 plus n ಅಂತ ಹೇಳಿದ್ರೆ 30 minus 1 into d ಅಂತ ಹೇಳಿದ್ರೆ 4. So if we simplify it, we get 7 plus 30 minus 1 ಅಂತ ಹೇಳಿದ್ರೆ 29 into 4 which is equals to 7 plus multiply ಮಾಡಿದ್ರೆ 9 4s are 36, 6 3 carry, 4 2s are 8, 8 plus 3 11, 116 plus 7 ಮಾಡಿದ್ವಿ ಅಂತ ಹೇಳಿದ್ರೆ 100 ಎಷ್ಟಾಗುತ್ತೆ 23. So a30 value is 123. Next, 19th question. Find the roots of the quadratic equation x² plus 4x plus 5 is equals to 0 using the quadratic formula. So quadratic equation ಏನಿದೆ ನಮಗೆ x² plus 4x plus 5 is equals to 0. By using formula we have to find the roots. So ಇವಾಗ ಫಸ್ಟ್ a ವ್ಯಾಲ್ಯೂ ಏನಾಗುತ್ತೆ ನಮಗೆ x² ಕೋಎಫಿಷಿಯಂಟ್ ಏನೂ ಇಲ್ಲ, ಸೊ 1, and b ವ್ಯಾಲ್ಯೂ x ನ ಕೋಎಫಿಷಿಯಂಟ್ 4, c ವ್ಯಾಲ್ಯೂ ಕಾನ್ಸ್ಟೆಂಟ್ 5. So if you write the formula, ಏನಿದೆ ನಮಗೆ quadratic formula, x is equals to minus b plus or minus square root of b square minus 4ac divided by 2a. Now substitute the values in the given formula. Minus of b ಅಂತ ಹೇಳಿದ್ರೆ 4 plus or minus square root of b square ಅಂತ ಹೇಳಿದ್ರೆ 4 square minus 4 into a value is 1 into c value is 5 divided by 2 into a value is 1. So if you simplify, minus into 4 ಅಂತ ಹೇಳಿದ್ರೆ minus 4 plus or minus square root of 4 square ಅಂತ ಹೇಳಿದ್ರೆ 16 minus 4 1s are 4, 4 5s are 20 divided by 2 1s are 2. So minus 4 plus or minus square root of 16 minus 20 ಅಂತ ಹೇಳಿದ್ರೆ minus 4 divided by 2. ಸೊ ಇಲ್ಲಿ ನೋಡಿ ನಮಗೆ ರೂಟ್ ಅಲ್ಲಿ ಮೈನಸ್ ವ್ಯಾಲ್ಯೂ ನೆಗೆಟಿವ್ ವ್ಯಾಲ್ಯೂ ಬಂತು ಅಂತ ಹೇಳಿದ್ರೆ ಇಟ್ ಈಸ್ ಇಮ್ಯಾಜಿನರಿ ನಂಬರ್, ಸೊ ವಿ ಡೋಂಟ್ ಗೆಟ್ ಎನಿ ರಿಯಲ್ ರೂಟ್ಸ್. ಸೊ ಆನ್ಸರ್ ಏನು ಬರೀತೀವಿ, ನೋ ರಿಯಲ್ ರೂಟ್ಸ್ ಎಕ್ಸಿಸ್ಟ್. ಯೂಶುವಲಿ ನಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡ್ಲಿಕ್ಕೆ ಕೊಟ್ಟರು ಅಂತ ಹೇಳಿದ್ರೆ ನಮಗೇನು
ರಿಯಲ್ ರೂಟ್ ಎಕ್ಸಿಸ್ಟ್ ಆಗೋದೇ ಕೊಡ್ತಾರೆ, ಬಟ್ ಇಲ್ಲಿ ಏನಾದರೂ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ಅನಿಸುತ್ತೆ. ಸೊ ಅದಕ್ಕೆ ಇದು -4 ಬಂದಿದೆ. ಬಟ್ ಯೂಶ್ವಲಿ ವಿ ಗೆಟ್ ಅ ಆನ್ಸರ್. ಓಕೆ, ಸೊ ಇಲ್ಲಿ ಈ ಬೈ ಚಾನ್ಸ್ ನಿಮಗೆ ಈ ರೀತಿ ನೆಗೆಟಿವ್ ರೂಟಲ್ಲಿ ನೆಗೆಟಿವ್ ಬಂತು ಅಂದರೆ ಯು ಹ್ಯಾವ್ ಟು ರೈಟ್ ನೋ ರಿಯಲ್ ರೂಟ್ಸ್ ಎಕ್ಸಿಸ್ಟ್ ಅಂತ ಹೇಳಿ ಬರೀಬೇಕು. ನೆಕ್ಸ್ಟ್ ಇದರಲ್ಲಿ ಚಾಯ್ಸ್ ಕ್ವಶನ್ ಇದೆ, ಏನಿದೆ, ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ 2x² + x - 4 = 0 ಬೈ ದ ಮೆಥಡ್ ಆಫ್ ಕಂಪ್ಲೀಟ್ ಸ್ಕ್ವೇರ್ ಮೆಥಡ್. ಕಂಪ್ಲೀಟ್ ಸ್ಕ್ವೇರ್ ಮೆಥಡ್ನ ನಾವು ಯಾವ ರೀತಿ ಮಾಡಬೇಕು ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ಪು ಅದನ್ನು ಕೂಡ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್. ಸೊ ಇಲ್ಲಿ ಕಂಪ್ಲೀಟ್ ಸ್ಕ್ವೇರ್ ಮೆಥಡ್ ಮಾಡಬೇಕಾದ್ರೆ ಫಸ್ಟ್ ನಾವು ಏನು ಮಾಡ್ತೀವಿ, ಕೊಟ್ಟಿರೋ ಈಕ್ವೇಷನ್ನ ಆ್ಯಸ್ ಇಟ್ ಈಸ್ ಬರ್ಕೊತೀವಿ, 2x² + x - 4 = 0. ಸೊ ಇಲ್ಲಿ ಫಸ್ಟ್ ಸ್ಟೆಪ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ x² ಕೋಎಫಿಷಿಯಂಟ್ ಏನಿರುತ್ತಲ್ವಾ ಅದರಿಂದ ಹೋಲ್ ಈಕ್ವೇಷನ್ನ ಡಿವೈಡ್ ಮಾಡ್ಕೊತೀವಿ. ಸೊ ಇಲ್ಲಿ x² ಕೋಎಫಿಷಿಯಂಟ್ ಏನಿದೆ 2 ಇದೆ, ಸೊ ಡಿವೈಡೆಡ್ ಬೈ 2. ಸೊ ಹೋಲ್ ಈಕ್ವೇಷನ್ನ ಡಿವೈಡ್, ಇಲ್ಲಿ ಬೇಕಿದ್ರೆ ಇದು ಡಿವೈಡೆಡ್ ಬೈನ ಕ್ಯಾನ್ಸಲ್ ಮಾಡ್ಕೋಣ, ಡಿವೈಡ್ ಹೋಲ್ ಈಕ್ವೇಷನ್ ಬೈ 2. ಸೊ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, 2/2 ಅಂತ ಹೇಳಿದ್ರೆ ಕ್ಯಾನ್ಸಲ್ ಆಗುತ್ತೆ, x² + x ಡಿವೈಡೆಡ್ ಬೈ 2 ಮೈನಸ್, ಸೊ -4/2 ಅಂತ ಹೇಳಿದ್ರೆ -2 = 0. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಈ -2ನ ಈ ಕಡೆ ಕಳಿಸ್ತೀವಿ. ಸೊ x² + x/2 -2 ಈ ಕಡೆ ಬಂದರೆ ಏನಾಗುತ್ತೆ +2. ನೆಕ್ಸ್ಟ್ ಇಲ್ಲೇನು ನಮಗೆ ಎಕ್ಸ್ನ ಕೋಎಫಿಷಿಯಂಟ್ ಏನಿರುತ್ತಲ್ವ, ಸೊ ಇಲ್ಲಿ x ಕೋಎಫಿಷಿಯಂಟ್ ಏನಿದೆ 1/2, ಇದನ್ನು 1/2ನ ನಾವೇನು ಮಾಡ್ತೀವಿ ಇಂಟು 1/2 ಮಾಡ್ತೀವಿ. ಇಲ್ಲಿ 1/2ನೇ ಯಾವುದೇ ನಂಬರ್ ಬರಲಿ, ಇವಾಗ ಬೈ ಚಾನ್ಸ್ 3 ಬಂದರೂ ಅದನ್ನು ಇಂಟು 1/2ನೇ ಮಾಡಬೇಕು. ಇಲ್ಲಿ ನಮಗೆ ಕೋಇನ್ಸಿಡೆನ್ಸ್ ಆಗಿ 2 1/2 ಬಂದರೆ ಹಾಗಂತ ಕನ್ಫ್ಯೂಸ್ ಆಗೋ ಇಲ್ಲ, ಇಲ್ಲಿ ಯಾವುದೇ ನಂಬರ್ ಬರಲಿ ಅದನ್ನು ನಾವು ಇಂಟು 1/2ನೇ ಮಾಡಬೇಕು. ಆಫ್ ಆಫ್ ದಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡ್ಕೊಬೇಕು. ಸೊ ಇಲ್ಲಿ 1 × 1 1, 2 2s 4. ಇದಾದಮೇಲೆ ಸ್ಕ್ವೇರ್ ಮಾಡಬೇಕು, ಅವಾಗ ಏನಾಗುತ್ತೆ 1/4 ಹೋಲ್ ಸ್ಕ್ವೇರ್. ಇದನ್ನು ನಾವು ಈಕ್ವೇಷನ್ ಏನಿದೆ ಅಲ್ವಾ ಎರಡು ಸೈಡು ಆ್ಯಡ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, x² + x/2 + 1/4 ಹೋಲ್ ಸ್ಕ್ವೇರ್ = 2 + 1/4 ಹೋಲ್ ಸ್ಕ್ವೇರ್. ಸೊ ಇದು ನೆಕ್ಸ್ಟ್ ಏನಾಗುತ್ತೆ, x² + x/2 + 1/4 ಹೋಲ್ ಸ್ಕ್ವೇರ್, ಇದನ್ನು ಹಾಗೆ ಇಟ್ಕೊಳ್ಳೋಣ, 1/4 ಹೋಲ್ ಸ್ಕ್ವೇರ್ = 2 + 1 1s 1, 4 ಸ್ಕ್ವೇರ್ ಅಂತ ಹೇಳಿದ್ರೆ 16. ಸೊ ಇಫ್ ಯು ಸಿಂಪ್ಲಿಫೈ ಇಟ್, x² + x/2 + 1/4 ಹೋಲ್ ಸ್ಕ್ವೇರ್ = ಇಲ್ಲಿ ಏನಿಲ್ಲ ಅಂದರೂ ಏನಿರುತ್ತೆ 1, 16 1s 16, 16 2s 32 + 1 = 33/16. ಇಲ್ಲಿ ನಮಗೆ ಏನಾದ್ರು LHS ಸೈಡ್ ಇರುತ್ತಲ್ಲ, ಇದು ಯಾವಾಗಲೂ ನಮಗೆ a + b ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಇರುತ್ತೆ, ಅದರ್ವೈಸ್ a - b ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಇರುತ್ತೆ. ಸೊ ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಬಂತು ಅಂದರೆ a - b ಬರೀತೀವಿ, ಪಾಸಿಟಿವ್ ಬಂತು ಅಂದರೆ a + b ಹೋಲ್ ಸ್ಕ್ವೇರ್ ಬರಿತೀವಿ. ಸೊ ಇಲ್ಲಿ ಸ್ಕ್ವೇರ್ ಯಾವುದಕ್ಕಿದೆ, ಎಕ್ಸಿಗಿದೆ ಮತ್ತು 1/4 ಇದೆ, ಅದೇನಾಗುತ್ತೆ ಸ್ಕ್ವೇರ್ ಇರೋ ನಂಬರ್ಸು a ಆ್ಯಂಡ್ b ಆಗುತ್ತೆ. ಇಲ್ಲಿ ಎಲ್ಲದಕ್ಕೂ ಪ್ಲಸ್ ವ್ಯಾಲ್ಯೂ ಇದೆ, ಸೊ ಅದನ್ನು ನಾವು ಹೇಗೆ ಬರಿತೀವಿ, x + 1/4 ಹೋಲ್ ಸ್ಕ್ವೇರ್. ಸೊ ಇಲ್ಲಿ ನಾವು ಸ್ಕ್ವೇರ್ನ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, x + 1/4 = ±√33 / 16. So now if we simplify, we get x = ±√33 as it is divided by √16 value is 4. ಈ ಪ್ಲಸ್ 1/4 ಈ ಕಡೆ ಏನಾಗುತ್ತೆ -1/4. ಸೊ ನೆಕ್ಸ್ಟ್ ಏನಾಗುತ್ತೆ, x = ಇಲ್ಲಿ ಡಿನಾಮಿನೇಟರ್ ಸೇಮ್ ಇದೆ, ಸೊ 4ನ ಹಾಗೆ ಬರೀತೀವಿ, √33 - 1. ಸೊ ವಿ ಗೆಟ್, if you separate plus and minus, x is equals to plus √33 - 1 divided by 4, or x is equals to -√33 - 1 divided by 4 is the answer. Next, prove that 5 plus √3 is an irrational number, or find the LCM of 12, 15 and 21 by the method of prime factorization. So first ಇಲ್ಲಿ ನಾವು first question ಮಾಡೋಣ. ಏನಿದೆ, prove that 5 plus √3 is an irrational number. ಸೊ ಇದಕ್ಕೆ ಇಲ್ಲಿ ನಾವು ಇರ್ಯಾಷನಲ್ ನಂಬರ್ ಅಂತ ಹೇಳಿ ಪ್ರೂವ್ ಮಾಡಬೇಕಂದ್ರೆ ಫಸ್ಟ್ ವಿ ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ ಅ ರ್ಯಾಷನಲ್ ನಂಬರ್. ಇದಕ್ಕೆ ಕಾಂಟ್ರಡಿಕ್ಟರಿ ಆಗಿ ನಾವು ತಗೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ 5 ಪ್ಲಸ್ √3 ಆಸ್ ಅ ರ್ಯಾಷನಲ್ ನಂಬರ್.
rational number. So ಇಲ್ಲಿ rational number ಅಂತ ಹೇಳಿದ್ರೆ it's in the form of p by q. So p by q is equals to 5 plus root 3, where p and q are co-prime numbers and q is not equals to 0. So ಇವಾಗ ಇದನ್ನ ತಗೊಂಡು ನಾವು ಇವಾಗ ಸಿಂಪ್ಲಿಫೈ ಮಾಡ್ಕೊಂಡೆ. ವಿ ನೋಟ್ ದಟ್ ರೂಟ್ 3 ಇಸ್ ಇರ್ಯಾಷನಲ್ ನಂಬರ್. ಸೊ ರೂಟ್ 3ಗೆ ಈಕ್ವೇಟ್ ಮಾಡ್ಕೊಂಡು ಬರ್ಕೋಣ. ಇದೇನಾಗುತ್ತೆ ಅವಾಗ ರೂಟ್ 3 ಇಸ್ ಈಕ್ವಲ್ಸ್ ಟು ಪಿ ಬೈ ಕ್ಯೂ. ಈ ಪ್ಲಸ್ 5 ಈ ಕಡೆ ಹೋದ್ರೆ ಏನಾಗುತ್ತೆ ಮೈನಸ್ 5. ಸೊ ವಿಚ್ ಈಸ್ ಈಕ್ವಲ್ಸ್ ಟು ರೂಟ್ 3 ಇಸ್ ಈಕ್ವಲ್ಸ್ ಟು ಇಲ್ಲಿ ಕ್ಯೂ ಇಲ್ಲಿ ಏನಿಲ್ಲ ಅಂದ್ರೂ 1 ಇರುತ್ತೆ. ಕ್ಯೂ ಇಂಟು 1 is ಕ್ಯೂ, 1 ಇಂಟು ಪಿ is ಪಿ, ಮೈನಸ್ 5 ಇಂಟು ಕ್ಯೂ is 5q. ಸೊ ನೆಕ್ಸ್ಟ್ ಲೈನಲ್ಲಿ we know that root 3 is irrational. So root 3 irrational ಆಯ್ತು ಅಂದ್ರೆ ನಮಗೆ ಅದಕ್ಕೆ ಈಕ್ವಲ್ ಆಗಿರೋ ಟರ್ಮ್ ಕೂಡ ಏನಾಗಿರುತ್ತೆ ನಮಗೆ irrational ಆಗುತ್ತೆ. therefore p minus 5q divided by q is also irrational, which is contradictory to our assumption, which is contradictory to our assumption. ನಾವೇನಂತ assumption ಮಾಡ್ಕೊಂಡಿದ್ವಿ, ಇಟ್ ಈಸ್ ಅನ್ ರ್ಯಾಷನಲ್ ನಂಬರ್ ಅಂತ assumption ಮಾಡ್ಕೊಂಡಿದ್ವಿ. ಬಟ್ ಇಲ್ಲಿ ಏನಾಯ್ತು ನಮಗೆ ಎರಡು ಇರ್ರ್ಯಾಷನಲ್ ನಂಬರ್ ಅಂತೇಳಿ ಪ್ರೂವ್ ಆಯಿತು. ಸೊ ದೇರ್ ಫಾರ್ 5 ಪ್ಲಸ್ ರೂಟ್ 3 ಈಸ್ ಇರ್ರ್ಯಾಷನಲ್. ನೆಕ್ಸ್ಟ್ 21th question. In the figure, write the value of sin p and sin 90 minus r. So they have given pq ಅಂತ ಹೇಳಿದ್ರೆ 1, pr ಅಂತ ಹೇಳಿದ್ರೆ ರೂಟ್ 2, qr ಅಂತ ಹೇಳಿದ್ರೆ 1. ಸೊ ಇಲ್ಲಿ sin p ಅಂತ ಹೇಳಿದ್ರೆ ಆಂಗಲ್ p ಕನ್ಸಿಡರ್ ಮಾಡೋಣ. ಆಂಗಲ್ p ಗೆ qr ಆಪೋಸಿಟ್, pq ಅಡ್ಜಸೆಂಟ್, pr ಹೈಪೋಟೆನಸ್. ಸೊ ಇವಾಗ sin p ಏನಾಗುತ್ತೆ ನಮಗೆ, sin p ವಿ ನೋ ದಟ್ sin p ಅಂತ ಹೇಳಿದ್ರೆ ಏನು, ಆಪೋಸಿಟ್ ಬೈ ಹೈಪೋಟೆನಸ್. ಸೈನ್ ಅಂತ ಹೇಳಿದ್ರೆ ಅಪೋಸಿಟ್ ಬೈ ಹೈಪೋಟೆನಸ್. ಸೊ ಇಲ್ಲಿ ಅಪೋಸಿಟ್ ಸೈಡ್ ಯಾವ್ದಾಗುತ್ತೆ, ಪಿ ಗೆ 1 ಡಿವೈಡೆಡ್ ಬೈ ಹೈಪೋಟೆನಸ್ ಇಸ್ ರೂಟ್ 2. ನೆಕ್ಸ್ಟ್ ನಾವೇನು ಫೈಂಡ್ ಔಟ್ ಮಾಡಬೇಕು, ಸೈನ್ 90 ಮೈನಸ್ ಆರ್. ಸೈನ್ 90 ಡಿಗ್ರಿ ಮೈನಸ್ ಆರ್. ವಿ ನೋ ದಟ್ ಸೈನ್ 90 ಮೈನಸ್ ಥೀಟಾ ಈಸ್ ಕಾಸ್ ಥೀಟಾ. ಸೊ ಇಲ್ಲಿ ಥೀಟಾ ಬದಲು ಆರ್ ಇದೆ. ಸೊ ವಿಚ್ ಇಸ್ ಈಕ್ವಲ್ಸ್ ಟು ಕಾಸ್ ಆರ್. ಸೊ ಇವಾಗ ಆಂಗಲ್ ಆರ್ ಇದು ನೋಡ್ಕೊಂಡ್ವಿ ಅಂತ ಹೇಳಿದ್ರೆ ಆಪೋಸಿಟ್ ಯಾವ್ದಾಗುತ್ತೆ ನಮಗೆ, ಪಿ ಕ್ಯೂ. ಆರ್ ಕ್ಯೂ ಏನಾಗುತ್ತೆ, ಅಡ್ಜಸೆಂಟ್, ಹೈಪೋಟೆನಸ್ ಸೇಮ್ ಇರುತ್ತೆ. ಸೊ ಕಾಸ್ ಆರ್ ಅಂತ ಹೇಳಿದ್ರೆ ಸೈಡ್ಸ್ ಯಾವ್ದಾದ್ರು ಬರುತ್ತೆ ರೇಷಿಯೋ ನಮಗೆ, ಅಡ್ಜಸೆಂಟ್ ಬೈ ಹೈಪೋಟೆನಸ್. ಸೊ ಹಿಯರ್ ಅಡ್ಜಸೆಂಟ್ ಸೈಡ್ ಈಸ್ ಕಾಸ್ ಆರ್ ಗೆ ಅಡ್ಜಸೆಂಟ್ ಯಾವ್ದಾಗುತ್ತೆ ನಮಗೆ 1 ಡಿವೈಡೆಡ್ ಬೈ ಹೈಪೋಟೆನಸ್ ಈಸ್ ರೂಟ್ 2. ನೆಕ್ಸ್ಟ್ construct a pair of tangent to a circle of radius 3.5 cm which are inclined to each other at an angle of 80 degree. ಸೊ ಇದು ಕನ್ಸ್ಟ್ರಕ್ಷನ್ ನಾನು ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಯು ಕ್ಯಾನ್ ವಾಚ್ ಇಟ್. ನೆಕ್ಸ್ಟ್ ದೇರ್ ಆರ್ 6 red, 5 blue and 4 green balls in a box. A ball is drawn at random from the box. What is the probability that the ball is drawn is not green, red? ಸೊ ಫಸ್ಟ್ ಇಲ್ಲಿ ಗಿವನ್ ಬರ್ಕೊಂತೀವಿ, ನಂಬರ್ ಆಫ್ ರೆಡ್ ಬಾಲ್. ನಂಬರ್ ಆಫ್ ರೆಡ್ ಬಾಲ್ is equals to ಎಷ್ಟಿದೆ ನಮಗೆ 6. ದೆನ್ ನಂಬರ್ ಆಫ್ ಬ್ಲೂ ಬಾಲ್, ಬ್ಲೂ ಬಾಲ್ಸ್ is equals to ಎಷ್ಟಿದೆ 5. ದೆನ್ ನಂಬರ್ ಆಫ್ ಗ್ರೀನ್ ಬಾಲ್ಸ್, ಗ್ರೀನ್ ಬಾಲ್ಸ್ is equals to 4. ಸೊ ಇಲ್ಲಿ ಟೋಟಲ್ ನಂಬರ್ ಆಫ್ ಬಾಲ್ಸ್ ಏನಾಗುತ್ತೆ ನಮಗೆ, ಟೋಟಲ್ number of balls is equals to 6 plus 4 10, 10 plus 5 15. So we have to find probability which is not green. So number of balls which are not green. not green ಅಂತ ಹೇಳಿದ್ರೆ ನಾವು ಹೇಗೆ ಫೈಂಡ್ ಔಟ್ ಮಾಡ್ತೀವಿ, ಟೋಟಲ್ ನಂಬರ್ ಆಫ್ ಬಾಲ್ಸ್ ಎಷ್ಟಿದೆ 15, ಅದರಲ್ಲಿ ಗ್ರೀನ್ ಬಾಲ್ಸ್ ಎಷ್ಟಿದೆ ನಮಗೆ 4. ಸೊ 15 ಮೈನಸ್ 4 ಮಾಡಿದ್ವಿ ಅಂತ ಹೇಳಿದ್ರೆ 11. ನಂಬರ್ ಆಫ್ ಬಾಲ್ಸ್ ವಿಚ್ ಆರ್ ನಾಟ್ ಗ್ರೀನ್ ಎಷ್ಟು 11. ಇವಾಗ ನಾವು ಪ್ರೊಬಾಬಿಲಿಟಿ ಫೈಂಡ್ ಔಟ್ ಮಾಡಬೇಕು, ವಿಚ್ ಆರ್ ನಾಟ್ ಗ್ರೀನ್ ಆ್ಯಂಡ್ ರೆಡ್. ಸೊ ವಿ ನೋ ದಟ್ ಪಿ ಆಫ್ ಇ ಇಸ್ ಈಕ್ವಲ್ಸ್ ಟು, ಫಾರ್ಮುಲಾ ಏನಿದೆ, ಪಿ ಆಫ್ ಗೋಸ್ ಟು ನಂಬರ್ ಆಫ್
outcomes favorable to E divided by total number of outcome. So namige first probability of not green balls. So P of E, first one, probability of not green ball is equals to P of E is equals to ಏನಾಗುತ್ತೆ, number of outcomes favorable to E ಅಂದರೆ not green ಅಂತ ಹೇಳಿದ್ರೆ ಎಷ್ಟು 11 divided by total number of balls ಎಷ್ಟಿದೆ 15, 11 by 15. Next second one, red ball in the probability. So probability of red balls is equals to red balls ಎಷ್ಟಿದೆ ನಮಗೆ, number of red balls is 6. So 6 divided by total number of balls is 15, 6 by 15. Next ಇನ್ನೊಂದು question, choice question ಏನಿದೆ, find the LCM of 12, 15 and 21 by the method of prime factorization. 12, 15 and 21 ದ LCM ನ find out ಮಾಡಬೇಕು. ಸೊ ಇಲ್ಲಿ LCM, ಇದು choice question, or LCM of 12, 15 and 21 by the method of prime factorization. So first ಇದನ್ನ ಈ ರೀತಿ ಬರ್ಕೊಂತೀವಿ, 12, 15, 21. ಸೊ ಇವಾಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತಾ ಹೋದ್ವಿ ಅಂತ ಹೇಳಿದ್ರೆ, ಇವಾಗ ಇದಿಷ್ಟು ನಂಬರ್, ಮೂರು ನಂಬರ್ಸು ನಮಗೆ ಯಾವ ಸೇಮ್ ನಂಬರಿಂದ ಮಲ್ಟಿಪ್ಲೈ ಆಗುತ್ತೆ, ಪ್ರೈಮ್ ನಂಬರಿಂದ. ಪ್ರೈಮ್ ಅಂತ ಹೇಳಿದ್ರೆ 2, 3, 5, 7, 11, 13, 17 ಆ್ಯಂಡ್ ಸೊ ಆನ್. ಯಾವ ನಂಬರ್ ಡಿವೈಡ್ ಆಗಲ್ಲ ಅದನ್ನು ಪ್ರೈಮ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಸೊ ಇವಾಗ 2 ಇಂದ ಅಂತೂ ಈ ಮೂರು ನಂಬರ್ಸ್ ಡಿವೈಡ್ ಆಗಲ್ಲ, 3 ಇಂದ ಆಗುತ್ತೆ. ಸೊ 3 4s are 12, 3 5s are 15, 3 7s are 21. ನೆಕ್ಸ್ಟ್ ಇದು ಯಾವುದು ಸೇಮ್ ನಂಬರಿಂದ ಡಿವೈಡ್ ಆಗಲ್ಲ, ಸೊ ಸಪ್ರೇಟ್ ಮಾಡ್ಕೊಂಡು ಇವಾಗ 4 ಯಾವುದರಿಂದ ಆಗುತ್ತೆ, 2 ಇಂದ ಆಗುತ್ತೆ. 2 2s are 4, 5ನ ಹಾಗೆ ಇಡ್ತೀವಿ, 7ನು ಹಾಗೆ ಇಡ್ತೀವಿ. ನೆಕ್ಸ್ಟ್ 2 1s are 2, 5 as it is, 7 also as it is. ನೆಕ್ಸ್ಟ್ 5ನ 5 ಇಂದ ಡಿವೈಡ್ ಮಾಡ್ತೀವಿ, 1 ಹಾಗಿರುತ್ತೆ, 5 1s are 5, 7. ನೆಕ್ಸ್ಟ್ 7ನ ಡಿವಿಷನ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಏನಾಗುತ್ತೆ, 1 1, 7 1s are 7. ಸೊ ಇವಾಗ LCM ಆಫ್ 15, 12 ಆ್ಯಂಡ್ 21, ಇದು 12, 15 ಆ್ಯಂಡ್ 21 ಆಗಬೇಕಿತ್ತು, ಮಿಸ್ ಆಯಿತು. ಸೊ ಇಲ್ಲೇನಾಗುತ್ತೆ, ನಮಗೆ ಏನೇನು ಬಂದಿದೆ ಪ್ರೈಮ್ ಫ್ಯಾಕ್ಟರ್ಸು, 3 ಇಂಟು 2 ಇಂಟು 2 ಇಂಟು 5 ಇಂಟು 7. ಇದನ್ನೆಲ್ಲದನ್ನು ಮಲ್ಟಿಪ್ಲೈ ಮಾಡಿ ಆನ್ಸರ್ ಇಟ್ವಿ ಅಂದರೆ ವಿ ಗೆಟ್ LCM. 3 2s are 6, 6 2s are 12, 12 5s are 60, 60 into 7. So next 7 6 are 42, 0 0, so 420. So the answer is 420. So next question is, in the figure ABC is right angled triangle and angle BAC is 90 degree. If AD is perpendicular to BC and BD is equals to DC, then prove that BC square is equals to 4AD square. So here triangle ABC which is right angle at angle A ಅಂದರೆ BAC ಇಲ್ಲಿ ರೈಟ್ ಆಂಗಲ್ ಇದೆ. ಸೊ ನಮಗೆ ಇಲ್ಲಿ ರೈಟ್ ಆಂಗಲ್ ಒಂದು ಸ್ಕ್ವೇರ್ ಬಂದರೆ ವಿ ಡೈರೆಕ್ಟ್ಲಿ ಅಪ್ಲೈ ಪೈಥಾಗೋರಸ್ ಥಿಯರಮ್. ಇಲ್ಲಿ ನಮಗೆ ಟೋಟಲ್ 3 ರೈಟ್ ಆಂಗಲ್ ಬರುತ್ತೆ. ಸೊ 3 ರೈಟ್ ಆಂಗಲ್ಸಿಗೂ ನಾವು ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಗಿವನ್ ಏನಾಗುತ್ತೆ, ನಮಗೆ ಗಿವನ್ ರೈಟ್ triangle ABC in which angle BAC is equals to 90 degree and BD is equals to DC, and also they have given AD is perpendicular to BC. So ಇವಾಗ ಫಸ್ಟ್ ಒಂದೊಂದೇ ಟ್ರಯಾಂಗಲ್ ಕನ್ಸಿಡರ್ ಮಾಡೋಣ. ಇಲ್ಲಿ ಫಸ್ಟ್ ಬಿಗ್ ಟ್ರಯಾಂಗಲ್ ABC. ಇನ್ ಟ್ರಯಾಂಗಲ್ ABC ಇಲ್ಲಿ ನಮಗೇನಾಗಿದೆ, ಆ್ಯಂಗಲ್ A is equals to 90 degree. ಸೊ ಬೈ ಅಪ್ಲೈಯಿಂಗ್ ಪೈಥಾಗೋರಸ್ ಥಿಯರಮ್ ಏನಾಗುತ್ತೆ, ಇಲ್ಲಿ ನಮಗೆ ಹೈಪೋಟಿನಸ್ ಸೈಡು BC ಸ್ಕ್ವೇರ್ ಆಗುತ್ತೆ. ಸೊ it will become BC square is equals to AB square plus AC square. Call this as equation number 1. Similarly ಇವಾಗ ಸೆಕೆಂಡ್ ರೈಟ್ ಟ್ರಯಾಂಗಲ್ ADB. ಸೊ ಇಲ್ಲಿ ಅಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ, ನಾವು ಇನ್ ಟ್ರಯಾಂಗಲ್ ADB it is right angled at angle D 90 degree. ಸೊ
ಸೊ ಇಲ್ಲಿ ನಮಗೆ ಹೈಪೋಟಿನಸ್ ಸೈಡ್ ಯಾವುದಾಗುತ್ತೆ, ಇದು 90 ಡಿಗ್ರಿ ಆಯಿತು ಅಂತ ಹೇಳಿದ್ರೆ ಎ ಬಿ ಈಸ್ ಹೈಪೋಟಿನಸ್ ಸೈಡ್. ಸೊ ಇದನ್ನು ಹೇಗೆ ಬರಿತೀವಿ, ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಡಿ ಸ್ಕ್ವೇರ್ ಪ್ಲಸ್ ಇನ್ನೊಂದು ಸೈಡ್ ಯಾವುದಿದೆ ನಮಗೆ ಎ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್. ಬಿ ಡಿ square. Call this as equation number 2. Next, similarly in triangle, so another third triangle is ನಮಗೆ ADC, right angle at D. So hypotenuse ಏನಾಗುತ್ತೆ ನಮಗೆ AC. So ಇದೇನಾಗುತ್ತೆ AC square is equals to AD square plus DC square. So ಇದೇನಾಗುತ್ತೆ AC square is equals to AD square plus DC square. Call this as equation number 3. So equation 1, 2, 3 observe ಮಾಡಿದ್ರೆ ಇಲ್ಲೇನಿದೆ, ಇಲ್ಲಿ ಎ ಬಿ ಸ್ಕ್ವೇರ್ ಇದೆ, ಎ ಬಿ ಸ್ಕ್ವೇರ್ ವ್ಯಾಲ್ಯೂ ಏನಿದೆ ಎ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್, ಎ ಸಿ ಸ್ಕ್ವೇರ್ ಇದೆ, ಎ ಸಿ ಸ್ಕ್ವೇರ್ ವ್ಯಾಲ್ಯೂ ಏನಿದೆ ಎ ಡಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್. ಸೊ ನಾವು ಫ್ರಮ್ ಈಕ್ವೇಷನ್ 1, 2 ಆ್ಯಂಡ್ 3 ಏನಾಗುತ್ತೆ ಇಲ್ಲಿ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಬಿ ಅಂತ ಹೇಳಿದ್ರೆ ಏನಾಗುತ್ತೆ ಎ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್, ಎ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಅಂತ ಹೇಳಿದ್ರೆ ಏನಿದೆ ನಮಗೆ ಎ ಡಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್. ಸೊ ಇಲ್ಲಿ ಎ ಡಿ ಸ್ಕ್ವೇರ್ ಏನಾಗುತ್ತೆ 2 ಎ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಪ್ಲಸ್ ಡಿ ಸಿ ಅಂತ ಹೇಳಿದ್ರೆ ಏನಿದೆ ನಮಗೆ ಇಲ್ಲಿ ದೇ ಹ್ಯಾವ್ ಗಿವನ್ ಡಿ ಸಿ ಇಸ್ ಈಕ್ವಲ್ಸ್ ಟು ಬಿ ಡಿ. ಸೊ ಡಿ ಸಿ ಜಾಗದಲ್ಲಿ ಬಿ ಡಿನ ಅಪ್ಲೈ ಮಾಡೋಣ. ಸೊ ಡಿ ಸಿ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ಬಿ ಡಿ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ಸ್ ಟು 2 ಎ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ 2 ಬಿ ಡಿ ಸ್ಕ್ವೇರ್. ಸೊ ಇವಾಗ ಇಲ್ಲಿ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿ, ಹಿಯರ್ ಬಿ ಡಿ ಈಸ್ ಆಫ್ ದಿ ಬಿ ಸಿ, ಹೌದಾ. ಸೊ ದೇ ಹ್ಯಾವ್ ಗಿವನ್ ಬಿ ಡಿ ಈಸ್ ಈಕ್ವಲ್ಸ್ ಟು ಡಿ ಸಿ. ಬಿ ಡಿ ಮತ್ತು ಡಿ ಸಿ ಎರಡೂ ಈಕ್ವಲ್ ಆಯಿತು ಅಂದರೆ ಈ ಬಿ ಡಿ ಮತ್ತು ಡಿ ಸಿ ಏನಾಗಿರುತ್ತೆ ಬಿ ಸಿಯ ಅರ್ಧದಷ್ಟು ಇರುತ್ತೆ. ಸೊ ಬಿ ಸಿ ಇಸ್ ಈಕ್ವಲ್ಸ್ ಟು ಆಫ್ ಬಿ ಸಿ, ಸಾರಿ ಬಿ ಡಿ ಈಸ್ ಈಕ್ವಲ್ಸ್ ಟು ಆಫ್ ಬಿ ಸಿ. ಬಿ ಡಿ ಜಾಗದಲ್ಲಿ ನಾವು ಸೊ 2 ಎ ಡಿ ಸ್ಕ್ವೇರ್ ಪ್ಲಸ್ 2 ಬಿ ಡಿ ಅಂತ ಹೇಳಿದರೆ ಆಫ್ ಬಿ ಸಿ ಹೋಲ್ ಸ್ಕ್ವೇರ್. ಇಲ್ಲಿ ನಮಗೆ ಬಿ ಡಿ ಸ್ಕ್ವೇರ್, ಬಿ ಡಿ ಏನಕ್ಕೆ ಬಂತು ಫ್ರಮ್ ಗಿವನ್ ಡಿ ಸಿ ಇಸ್ ಈಕ್ವಲ್ಸ್ ಟು ಬಿ ಡಿ. ಸೊ ಇದು ಫ್ರಮ್ ಫಿಗರ್ ರೀಸನ್ ಬರ್ಕೊಳ್ತೀವಿ. ಸೊ ನೆಕ್ಸ್ಟ್ ಏನಾಗುತ್ತೆ ಇಸ್ ಈಕ್ವಲ್ಸ್ ಟು 2 ಎ ಡಿ ಸ್ಕ್ವೇರ್ ಪ್ಲಸ್ 2 ಇಂಟು 1/2 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ 1/4 ಬಿ ಸಿ ಸ್ಕ್ವೇರ್. ಸೊ ಇಲ್ಲಿ 2 1s 2 2s ಏನಾಗುತ್ತೆ 2 ಎ ಡಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ 2. ಸೊ ಇವಾಗ ಇಲ್ಲಿ ಏನಿಲ್ಲ ಅಂದರೂ 1 ಇರುತ್ತೆ. ಸೊ ಇಫ್ ಯು ಮಲ್ಟಿಪ್ಲೈ 2 1s 2, 2 2s 4 ಎ ಡಿ ಸ್ಕ್ವೇರ್ ಪ್ಲಸ್ 1 ಇಂಟು ಬಿ ಸಿ ಸ್ಕ್ವೇರ್. ಈ ಕಡೆ ಏನಿದೆ ನಮಗೆ ಬಿ ಸಿ ಸ್ಕ್ವೇರ್. ಈ 2ನ ನಾವು ಇವಾಗ ಈ ಕಡೆ ತೊಗೊಂಡು ಬರೋಣ. ಸೊ ಏನಾಗುತ್ತೆ 2 ಇಂಟು ಬಿ ಸಿ ಸ್ಕ್ವೇರ್ ಅಂತ ಹೇಳಿದ್ರೆ 2 ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 4 ಎ ಡಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಸೊ ನೆಕ್ಸ್ಟ್ ಏನಾಗುತ್ತೆ 2 ಬಿ ಸಿ ಸ್ಕ್ವೇರ್, ಈ ಬಿ ಸಿ ಸ್ಕ್ವೇರ್ ಈ ಕಡೆ ತಂದರೆ ಏನಾಗುತ್ತೆ ಮೈನಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 4 ಎ ಡಿ ಸ್ಕ್ವೇರ್. 2 ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್ ಅಂತ ಹೇಳಿದ್ರೆ 1 ಬಿ ಸಿ ಸ್ಕ್ವೇರ್, ದಟ್ ಈಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 4 ಎ ಡಿ ಸ್ಕ್ವೇರ್. ಹೆನ್ಸ್ ಟ್ರೂ. ಸೊ ಇದಿಷ್ಟು ಅಪ್ ಟು 2 ಮಾರ್ಕ್ಸ್ ವರೆಗೂ ಕ್ವಶನ್ಸ್ ಆಯಿತು. ಮಲ್ಟಿಪಲ್ ಚಾಯ್ಸ್ 1 ಮಾರ್ಕ್ಸ್ ಆ್ಯಂಡ್ 2 ಮಾರ್ಕ್ಸ್ ಕ್ವಶನ್. ಮುಂದಿನ ವಿಡಿಯೋದಲ್ಲಿ ನಾವು 3 ಮಾರ್ಕ್ಸ್ 4 ಮಾರ್ಕ್ಸ್ ಆ್ಯಂಡ್ 5 ಮಾರ್ಕ್ಸ್ ಕ್ವಶನ್ನ ಡಿಸ್ಕಸ್ ಮಾಡೋಣ. ಸೊ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.